ಇನ್ನು ಭಾರತದ ಮಿಡ್ ನೈಟ್ ಆಪರೇಷನ್ಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಕಿಸ್ತಾನದ 3 ಏರ್ ಬೇಸ್ಗಳ ಮೇಲೆ ಭಾರತ ದಾಳಿ ಮಾಡಿದ್ದು. ರಾವಲ್ಪಿಂಡಿಯ ನೂರ್ ಖಾನ್ ಏರ್ ಬೇಸ್ ಇಲ್ಲಿ ದೊಡ್ಡ ದಾಳಿ ಆಗಿದೆ. ಶೋರ್ಕೋಟ್ನ ರಫೀಕಿ ಹಾಗೂ ಚಕ್ವಾಲ್ನ ಮುರೀದ್ ಇಲ್ಲೂ ಕೂಡ ದಾಳಿ ಆಗಿದೆ. ಶೋರ್ಕೋಟ್ನ ರಫೀಕಿ ಜೊತೆಗೆ ಮುರೀದ್ ಇಲ್ಲೂ ಕೂಡ ಭಾರತ ದಾಳಿ ಮಾಡಿದೆ. ಹೀಗಾಗಿ 6 ಮಿಸೈಲ್ಗಳ ಮೂಲಕ ಭಾರತೀಯ ಸೇನೆ ದಾಳಿ ಮಾಡಿದೆ. ಹಾಗೂ ಈಗ ಪಾಕಿಸ್ತಾನ ಸೇನೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಭಾರತ ಬಳಸ್ತೀವಿ ಏನ ಆ ಮಿಸೈಲ್ಗಳನ್ನ ಇಟ್ಕೊಂಡು ದಸರಾಗೆ ದೀಪಾವಳಿಗೆ ಪೂಜೆ ಮಾಡೋಕೆ ಇಟ್ಕೊಂಡಿರೋದು. ಭಾರತದ ದಾಳಿಯಿಂದ ಬೆದರಿರುವಂತಹ ಪಾಕಿಸ್ತಾನ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ತನ್ನ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿದೆ. ಭಾರತ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಖಂಡಾಂತರ ಕ್ಷಿಪಣಿಯನ್ನ ಬಳಸಿದೆ. ಹೌದು, ಬಳಸದೆ ಇನ್ನೇನ್ ಮಾಡಬೇಕು? ನಿನ್ನಂತ ಪಾಪಿನ ಖಂಡಾಂತರ ಕ್ಷಿಪಣಿ ಅಷ್ಟೇ ಅಲ್ಲ, ಸೂಪರ್ ಸೋನಿಕ್ ಮ್ಯಾಕ್ 4 ಜನರೇಷನ್ ಮಿಸೈಲ್ಗಳನ್ನ ಬಳಸಿ ನಿನ್ನ ಧ್ವಂಸ ಮಾಡಬೇಕು. ಬ್ರಹ್ಮೋಸ್ ಅಗ್ನಿ ಅಂತ ಕ್ಷಿಪಣಿಯನ್ನ ಬಳಸಿ ನಿನ್ನ ನಾಶ ಮಾಡಬೇಕು. ನಿನ್ನ ಮೇಲೆ ದಾಳಿ ಮಾಡದೆ ನೀನ್ ಡ್ರೋನ್ ದಾಳಿ ಆಗೋದನ್ನ ನೀನ್ ಮಾಡೋದನ್ನ ನೋಡ್ಕೊಂಡು ಕೂತಿರ್ಬೇಕಾ ಭಾರತೀಯ ಸೇನೆ? ತಕ್ಕ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತೀಯ ಸೇನೆ ಇವತ್ತು ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಷ್ಟೇ ಅಲ್ಲ, ಅಗತ್ಯ ಬಿತ್ತು ಅಂತಂದ್ರೆ ಅಗ್ನಿ ಅಂತ ಖಂಡಾಂತರ ಕ್ಷಿಪಣಿಯನ್ನ ಸಿಡಿಸೋದಕ್ಕೂ ಭಾರತ ರೆಡಿ. ಈಗಲೇ ಭಾರತದ ಹತ್ರ ಅಗ್ನಿ 5, ಅಗ್ನಿ 6 ಇಲ್ಲಿವರೆಗೂ ಕೂಡ DRDO ಕಂಡು ಹಿಡಿದಿದೆ ಸಂಶೋಧನೆ ಮಾಡಿ. ಅದನ್ನ ಬಳಸೋದು, ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೇ ಇದ್ರೂ ಕೂಡ ಅದನ್ನ ಬಳಸಬಹುದು. ಏನಾಗಬೇಕು? ಆ ಮಟ್ಟಕ್ಕೆ ಪಾಕಿಸ್ತಾನ ಈ ಪರಿಸ್ಥಿತಿಯನ್ನ, ಈ ಉದ್ವಿಗ್ನತೆಯನ್ನ ಕೊಂಡೊಯ್ಯಬಾರದು. ಇದು ಲಾಸ್ಟ್ ವಾರ್ನಿಂಗ್. ಅಂಡ್ ನಮ್ಮ ಬಳಿ ಇರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಾಮರ್ಥ್ಯ ಏನು ಸುಮ್ಮನೆ ಅಲ್ಲ. 4,000-5,000 ಕಿಲೋಮೀಟರ್ ತಲುಪುವಂತಹ ಒಂದು ಸಾಮರ್ಥ್ಯವನ್ನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೊಂದಿದ್ದಾವೆ. ಭಾರತದ ಬಳಿ ಇರುವಂತಹ ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ನವದೆಹಲಿಯಲ್ಲಿ ನಿಂತ್ಕೊಂಡು ಅದನ್ನ ಸಿಡಿಸಿದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ಗೆ ಹೋಗುತ್ತೆ, ಅಂದ್ರೆ ಚೈನಾ ತಲುಪುತ್ತೆ. ಅಷ್ಟು ದೂರ ಕ್ರಮಿಸುವಂತಹ ಮಿಸೈಲ್ಗಳು ಭಾರತದ ಬಳಿ ಇದ್ದಾವೆ. ಇದು ಇಡೀ ಜಗತ್ತು ಗೊತ್ತು, ಪಾಕಿಸ್ತಾನಕ್ಕೂ ಗೊತ್ತು. ಅಂದ್ರೆ ಏನ್ ಮಾಡ್ತೀರಿ? ಬಂಡತನ, ಏನೋ ಒಂಥರ ಧಿಮಾಕು, ನಾನು ಹಿಮ್ಮೆಟ್ಟಿಸ್ಬಿಡ್ತೀನಿ ಭಾರತನಂತ. ಸಾಧ್ಯನೇ ಇಲ್ಲ. ಬರೆದು ಕೊಡ್ತೀನಿ. ಭಾರತೀಯರು ಯಾರೇ ಆಗಿದ್ರು ಕೂಡ ಅದನ್ನ ಬರೆದು ಕೊಡ್ತಾರೆ. ಪಾಕಿಸ್ತಾನ ಭಾರತವನ್ನ ಹಿಮ್ಮೆಟ್ಟಿಸಬೇಕು ಅಂತಂದ್ರೆ 100 ಪಾಕಿಸ್ತಾನ ಬಂದರೂ ಆಗಲ್ಲ. ಅದು 100 ಪಾಕಿಸ್ತಾನ ಒಟ್ಟಿಗೆ, ಈಗ ಪಾಕಿಸ್ತಾನದ ಬ್ರದರ್ಸ್ ಅಂತ ಏನು ಕರೆಸ್ಕೊಳ್ತಾರೆ, ಟರ್ಕಿ, ಚೈನಾ, ಇವರೆಲ್ಲರೂ ಕೂಡ ಹಿಂದೆಗಡೆಯಿಂದ ಪಾಕ್ಗೆ ಶಕ್ತಿ ತುಂಬುವಂಥ ಕೆಲಸವನ್ನ ಇವರು ಬ್ರದರ್ಸ್ ಏನು ಮಾಡ್ತಾ ಇದ್ದಾರೆ, ಆ ಥರ ಬ್ರದರ್ಸ್ಗಳು 1000 ಬ್ರದರ್ಸ್ ಬಂದರೂ ಕೂಡ ಆಗಲ್ಲ. ಅದು ಭಾರತವನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಭಾರತ ಕೇವಲ ಒಂದು ದೇಶ ಅಲ್ಲ, ಒಂದು ಭಾವನೆ. ಪ್ರತಿಯೊಬ್ಬ ಸೈನಿಕರಲ್ಲೂ ಆ ಒಂದು ದೇಶಭಕ್ತಿ ಇದೆ, ಆ ದೇಶ ಪ್ರೇಮ ಇದೆ. ನನ್ನ ದೇಶಕ್ಕೋಸ್ಕರ ನಾನು ಸಾಯೋಕ್ಕೂ ಸಿದ್ಧ ಅನ್ನುವಂಥ ಒಂದು ದಿಟ್ಟ ಮನೋಭಾವ, ಆ ದೇಶ ಪ್ರೇಮ ನಮ್ಮ ಸೈನಿಕರಲ್ಲಿದೆ. ಪಾಕಿಸ್ತಾನದಲ್ಲಿ ಇಲ್ಲದೆ ಇರುವಂಥದ್ದು, ಪಾಕಿಸ್ತಾನದ ಸೈನಿಕರಲ್ಲಿ ಇಲ್ಲದೆ ಇರುವಂಥದ್ದು. ಕೆಲವೊಂದಷ್ಟು ದಿನಗಳ ಹಿಂದೆ ಗಮನಿಸಿದ್ರೆ ಪಾಕಿಸ್ತಾನದ ಸೇನೆಯಿಂದ ಸುಮಾರು 5,000-10,000 ಸೈನಿಕರು ರಿಸೈನ್ ಮಾಡಿ ಹೋದ್ರಂತೆ. ಯಾಕಾಗಿ? ಭಾರತದ ಮೇಲೆ ಯುದ್ಧ ಶುರು ಆಗ್ಬಿಟ್ರೆ ನಮ್ಗತಿ ಏನಪ್ಪ, ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಉಳಿತೀವ ಅಂತ ಹೇಳಿ ಭಯಕ್ಕೆ 5,000-10,000 ಜನ ರಿಸೈನ್ ಮಾಡಿ ಹೋದ್ರಂತೆ. एयरपोर्ट के बिल्कुल सामने से मैं गुजर रहा हूँ और ये नूर खान एयरबेस की वीडियो है, देख ले। वाकई इधर कंफर्म। चुप हो। उन्ना क्या खो थल्ला रोला ना बाण
इथु 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 ही जाना है, इथु ही। भाईजान नूर खान बेस में आके गिरा है। ये अटैक हुआ है नूर खान बेस पे। भाईजान नूर खान बेस में आके गिरा है। ये अटैक हुआ है नूर खान बेस पे। भाईजान नूर खान बेस में आके गिरा है। और एक गाड़ी वाली गलत गुजरी है, बच गई, शुक्र है। जब गिरा है ना, आग लगी, गाड़ी गुजर गई एक। मैंने भी सोचा, मैं कहा नहीं यार, तो बड़ा रिस्क है। नहीं शायद स्पीड में हुआ हो और एक गाड़ी वाली गलत गुजरी है, बच गई, शुक्र है। जब गिरा है ना, आग लगी, गाड़ी गुजर गई एक। मैंने भी सोचा, मैं कहा नहीं यार, तो बड़ा रिस्क है। नहीं शायद स्पीड में। ये अभी एक दूसरा ब्लास्ट भी हुआ है हमारी ये नूर खान एयर बेस पे ही, और बहुत तेज़ी से ये एक और अटैक हुआ, और ये आप लोग देख सकते हैं कि कितना ये काफ़ी ज़्यादा हुआ है। ये भी सेकंड ब्लास्ट हुआ है। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.